ಒಂದು ಕಾಂಗ್ರೆಸ್ ಲಿಸ್ಟ್ ಅನ್ನು ತೋರಿಸಿದ್ವಿ, ಸಂಭಾವ್ಯ ಲಿಸ್ಟ್. ಜೊತೆಗೆ ಏನು ಅಂತಂದ್ರೆ ಇದು ಪಕ್ಕಾ ಲಿಸ್ಟ್ ನೋಡಿ, ಅಧಿಕೃತ ಪ್ರಕಟಣೆ ಒಂದೇ ಬಾಕಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ವಿ. ಅದು 100% ನಿಜ ಆಗಿದೆ. ಯಾಕಂದರೆ ನಾವು ತೋರಿಸಿದಂಥ ಪಟ್ಟಿ ಏನಿದೆ ಆ ಪಟ್ಟಿನೇ ಫೈನಲ್ ಆಗಿರುವಂಥದ್ದು. ಹಾಗಾದರೆ ಯಾರ್ಯಾರಿದ್ದಾರೆ ಆ ಪಟ್ಟಿನಲ್ಲಿ? ಆ ಪಟ್ಟಿಯ ಎಲ್ಲ ವಿವರಗಳನ್ನು ನೀವು ನೋಡಿದಿರಿ. 2-3 ದಿವಸದಿಂದ ಟಿವಿನಲ್ಲಿ ಇದನ್ನು ನಿರಂತರವಾಗಿ ಬಿತ್ತರಿಸ್ತಾನೆ ಇದೆ. ಅಂತೂ ಇಂತೂ ಅಳದು ತೂಗಿ ಕಾಂಗ್ರೆಸ್ ಆ ಪಟ್ಟಿನ ಬಿಡುಗಡೆ ಮಾಡಿರುವಂಥದ್ದು. ಪಕ್ಕಾ ಗೆಲುವಿನ ಲೆಕ್ಕಾಚಾರದ ಜೊತೆಗೆ ನಿನ್ನೆ ಪಟ್ಟಿ ಬಿಡುಗಡೆ ಆಗಿದೆ. BN ಚಂದ್ರಪ್ಪ ಚಿತ್ರದುರ್ಗದಿಂದ ಬಹಳ ದೊಡ್ಡ ಮಟ್ಟದ ಸ್ಪರ್ಧೆ ಇತ್ತು. ಆದರೆ ಚಂದ್ರಪ್ಪ ಅಂತೂ ಇಂತೂ ಮತ್ತೆ ಟಿಕೆಟ್ ಪಡೆಯೋದ್ರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಕುಮಾರ್ ನಾಯಕ್, IAS ಅಧಿಕಾರಿ ಕುಮಾರ್ ನಾಯಕ್, ಒಳ್ಳೆಯ ಹೆಸರು ಕೂಡ ಇದೆ ಕುಮಾರ್ ನಾಯಕರಿಗೆ. ಕುಮಾರ್ ನಾಯಕ್ ರಾಯಚೂರಿನಿಂದ ಅವರು ಟಿಕೆಟನ್ನು ಪಡೆದಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತೂ ಇಂತೂ ಸಕ್ಸಸ್ ಆಗಿದ್ದಾರೆ. ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾರೆ ನೋಡಬೇಕು. ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ತುಂಬ ಬರ್ಕೊಂಡಿರೋ ಹುಡುಗಿ, ಎಲ್ಲೋ ಕಡೆ ರಾಜಕೀಯದಲ್ಲಿ ಒಂದು ಛಾಪ್ ಮೂಡಿಸ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅಂತ ಬಂದಿದ್ದಾರೆ. ಇನ್ನು ಸಂಯುಕ್ತ ಶಿವಾನಂದ ಪಾಟೀಲ್ ಕೂಡ ಅಷ್ಟೇನೆ ಬಾಗಲಕೋಟೆಯಿಂದ ಕಣಕ್ಕಿಳಿದಿರುವಂಥ ಸಂಯುಕ್ತ ಶಿವಾನಂದ ಪಾಟೀಲ್, ಮಿನಿಸ್ಟರ್ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ. ಇನ್ನು ರಾಜಶೇಖರ್ ಹಿಟ್ನಾಳ್, ಬಸವರಾಜ್ ಹಿಟ್ನಾಳ್ ಅವರ ಮಗ, ರಾಘವೇಂದ್ರ ಹಿಟ್ನಾಳ್ ಅವರ ಸೋದರ ರಾಧಾಕೃಷ್ಣ ದೊಡ್ಡಮನಿ ಕಲಬುರಗಿಯಿಂದ ಕಣಕ್ಕಿಳಿದಿದ್ದಾರೆ. ಖರ್ಗೆ ಅವರ ಅಳಿಯ. ಇದೇ ರೀತಿ ಸಂಬಂಧ ಅಂತ ಕೇಳಬಹುದು. ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಎಲ್ಲರನ್ನೂ ಮ್ಯಾನೇಜ್ ಮಾಡಿ ಗೊತ್ತಿದೆ. ಬಹಳ ಹತ್ತಿರದಿಂದ ರಾಜಕೀಯವನ್ನು ಕಂಡಿರುವಂಥವ್ರು ಅವರು. ಹೀಗಾಗಿಯೇ ರಾಧಾಕೃಷ್ಣ ದೊಡ್ಡಮನಿ ಅವರನ್ನ ಕಲಬುರಗಿಯಿಂದ ಕಣಕ್ಕಿಳಿಸಲಾಗಿದೆ. ಬೀದರ್ನಿಂದ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಕಣಕ್ಕಿಳಿದಿದ್ದಾರೆ. ಇನ್ನು ಯಂಗ್ ಅಂಡ್ ಎನರ್ಜೆಟಿಕ್, ಇನ್ನು ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ಕಣಕ್ಕಿಳಿದಿರೋರು. ಸೌಮ್ಯ ರೆಡ್ಡಿ, ನಾನು ಹೇಳ್ತಾ ಇದ್ದೆ ಇಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸೌಮ್ಯ ರೆಡ್ಡಿ ಅವರು ಕಣಕ್ಕಿಳಿಲೇಬೇಕು ಅನ್ನುವಂಥ ಒತ್ತಡ ಜಾಸ್ತಿ ಆಗಿತ್ತು. ಅಂತೂ ಇಂತೂ ಸೌಮ್ಯ ರೆಡ್ಡಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಈ ಕೊನೆ ಕ್ಷಣದಲ್ಲಿ ಸೋಲನ್ನು ಕಂಡಂಥ ಸೌಮ್ಯ ರೆಡ್ಡಿ ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ಎಷ್ಟರ ಮಟ್ಟಿಗೆ ಬೆಂಗಳೂರು ದಕ್ಷಿಣ ಒಲಿಯುತ್ತೆ ನೋಡಬೇಕು. ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಕೇಂದ್ರದಿಂದ ಕಣಕ್ಕಿಳಿತಾ ಇದ್ದಾರೆ. ಇಂದು ಕೂಡ ಅವರು ಟಿಕೆಟ್ ಅನ್ನು ಪಡೆದಿದ್ದರು. ಇನ್ನು ಪ್ರೊಫೆಸರ್ ರಾಜೀವ್ ಗೌಡ ಕಾಂಗ್ರೆಸ್ನ ವಕ್ತಾರರಾಗಿದ್ದರು, ರಾಜ್ಯಸಭಾ ಸದಸ್ಯರಾಗಿದ್ದರು. ಬೆಂಗಳೂರು ಉತ್ತರದಿಂದ ರಾಜೀವ್ ಗೌಡ ಕಣಕ್ಕಿಳಿದಿದ್ದಾರೆ ಪ್ರೊಫೆಸರ್. ಇನ್ನು ವಕ್ತಾರರಾಗಿರುವಂಥ M ಲಕ್ಷ್ಮಣ, BE ಪದವೀಧರ, ಮೈಸೂರಿನಿಂದ ಕಣಕ್ಕಿಳಿದಿದ್ದಾರೆ. ಮಹಾರಾಜರನ್ನು ಎದುರಿಸಬೇಕು ಲಕ್ಷ್ಮಣ. ಅಂಜಲಿ ನಿಂಬಾಳ್ಕರ್ ಅಂತೂ ಇಂತೂ ಟಿಕೆಟ್ ಪಡೆದಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಕಳೆದ ಬಾರಿ ಸೋತಿದ್ರು. ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಈಗ ಟಿಕೆಟ್ ಅನ್ನು ಪಡೆದಿದ್ದಾರೆ. ವಿನೋದ್ ಅಸೂಟಿ ಧಾರವಾಡದಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ನಿನ್ನೆ ತೋರಿಸಿದ ಪಟ್ಟಿಗೂ ಇವತ್ತು ತೋರಿಸಿದ ಪಟ್ಟಿಗೂ ಅಂತ ವ್ಯತ್ಯಾಸ ಇಲ್ಲ. ಅದೇ 100% ನಿಜ ಆಗಿರುವಂಥದ್ದು. ಪ್ರಭಾ ಮಲ್ಲಿಕಾರ್ಜುನ್, ಸಚಿವ ಮಲ್ಲಿಕಾರ್ಜುನ್ ಅವರ ಪತ್ನಿ, ತೋಟಗಾರಿಕಾ ಸಚಿವ ಮಲ್ಲಿಕಾರ್ಜುನ್, ಶಾಮನು ಶಿವಶಂಕರಪ್ಪನವರ ಪುತ್ರ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಟಿಕೆಟ್ ಅನ್ನು ಪಡೆದಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಇಲ್ಲಿ ಹಾಲಿ ಸಂಸದರಾಗಿರುವಂಥ ಸಿದ್ದೇಶ್ ಅವರ ಪತ್ನಿನ ಎದುರಿಸ್ತಾ ಇದ್ದಾರೆ. ಮಹಿಳಾ ಮಣಿಗಳ ಹೋರಾಟ ದಾವಣಗೆರೆಯಲ್ಲಿ ಇದೇ ಪ್ರಥಮ ಬಾರಿಗೆ ಈ ರೀತಿ ಮಹಿಳಾ ಮಣಿಗಳು ಕಣಕ್ಕಿಳಿದಿರೋದು. ಜಯಪ್ರಕಾಶ್ ಹೆಗಡೆ ಉಡುಪಿ ಚಿಕ್ಕಮಗಳೂರಿನಿಂದ ಕಣಕ್ಕಿಳಿದಿದ್ದಾರೆ. ಜಯಪ್ರಕಾಶ್ ಹೆಗಡೆ. ಇದೇ ಸಂಗತಿಯನ್ನು ನಾವು 3 ದಿನದ ಹಿಂದೆನೇ ನಾವು ಪ್ರಕಟ ಮಾಡಿದ್ವಿ. ನೋಡಿ, ಇದೇ ಪಟ್ಟಿ ಫೈನಲ್ ಆಗುತ್ತೆ. ಅಧಿಕೃತ ಪ್ರಕಟಣೆ ಒಂದೇ ಬಾಕಿ ಇದೆ ಅನ್ನುವಂಥದ್ದು. ಅಂದರೆ ಪಕ್ಕಾ ಸುದ್ದಿ ಕೊಟ್ಟಂಥ TV9 ನಾವು ಹೇಳಿದಂಥ ಆ ಪಟ್ಟಿನೇ ನಿಜವಾಗಿದೆ. ಅಭ್ಯರ್ಥಿಗಳ ಬಗ್ಗೆ ಇದನ್ನು ಮೊದಲೇ ನಾವು ಬ್ರೇಕ್ ಮಾಡಿದ್ವಿ. 3 ದಿನಗಳ ಹಿಂದಿನಿಂದ ನೀವು ನೋಡ್ತಾ ಇದ್ದೀರಿ. ಸೆಕೆಂಡ್ ಲಿಸ್ಟ್ ಏನು ನಾವು ಪಟ್ಟಿ ಕೊಟ್ಟಿದ್ವಿ ಆ ಕಂಪ್ಲೀಟ್ ಪಟ್ಟಿನೇ ರಿಲೀಸ್ ಆಗಿದೆ. ಅಂದರೆ 100% ಅದು ಕರೆಕ್ಟ್ ಆಗಿದೆ. ಇನ್ನು ಕಾಂಗ್ರೆಸ್ಸಿನ ಸ್ಥಿತಿಗತಿಗಳು ನೋಡಿ, ಕುಟುಂಬ ರಾಜಕಾರಣ ಅನ್ನುವಂಥ ಮಾತುಗಳ ನಡುವೆನೇ ಕುಟುಂಬದವ್ರನ್ನೇ ಕಣಕ್ಕಿಳಿಸಬೇಕು ಅಂತ. ಯಾಕಂದರೆ ಬೇರೆಯವ್ರನ್ನ ಇಳಿಸಿದ್ರೆ ಬರಕತ್ತಾಗಲ್ಲ ಅನ್ನುವಂಥ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಭಾಳ ಹತ್ತಿರದಿಂದ ಈ ಅಪ್ಪಂದಿರದು ಅಣ್ಣಂದಿರದು ಇದೆಲ್ಲವನ್ನು ಕೂಡ ರಾಜಕಾರಣಗಳನ್ನು ನೋಡಿರ್ತಾರೆ ಅವರು. ರಾಜಕಾರಣ ನೋಡಿ 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 ಅದು ಸ್ಕಿಲ್ ಬಂದುಬಿಟ್ಟಿರುತ್ತೆ. ಸೌಮ್ಯ ರೆಡ್ಡಿ ಹಿಂದೆ ಅವರು MLA ಆಗಿ ಕೂಡ ಕಾರ್ಯನಿರ್ವಹಿಸಿದಂಥವರು. ರಾಮಲಿಂಗಾರೆಡ್ಡಿ ಅವರ ಪುತ್ರಿ, ಜೊತೆಗೆ ತುಂಬ ಓದಿರುವಂಥವರು. ಸೊ ಸೌಮ್ಯ ರೆಡ್ಡಿ ಕಣಕ್ಕಿಳಿದಿರೋದು. ಇನ್ನು ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಇವರು ಕೂಡ
ದೊಡ್ಡ ಓದನ್ನು ಓದಿದ್ದಾರೆ, ತುಂಬ ಒಳ್ಳೆ ಹುಡುಗಿ ಅನ್ನುವಂಥ ಹೆಸರು ಕೂಡ ಇದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ. ಎಷ್ಟರ ಮಟ್ಟಿಗೆ ಛಾಪ್ ಮೂಡಿಸ್ತಾರೆ ನೋಡಬೇಕು. ಇನ್ನು ಗೀತಾ ಶಿವರಾಜ್ಕುಮಾರ್ ಬಂಗಾರಪ್ಪನವರ ಮನೆಯ ಕುಡಿ, ದೊಡ್ಡ ಮನೆ ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ಕಣಕ್ಕಿಳಿದಿರೋದು. ಸಂಯುಕ್ತಾ ಪಾಟೀಲ್, ಶಿವಾನಂದ ಪಾಟೀಲ್ ಅವರ ಪುತ್ರಿ, ಬಾಗಲಕೋಟೆಯಿಂದ ಕಣಕ್ಕಿಳಿದಿದ್ದಾರೆ. ಬಾಗಲಕೋಟೆಯವರಲ್ಲ ಅವರು, ಆದರೂ ಕೂಡ ಬಾಗಲಕೋಟೆಯಿಂದ ಕಣಕ್ಕಿಳಿದಿರುವಂಥದ್ದು. ಅದೇ ಈಗ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ವೀಣಾ ಕಾಶ್ಯಪ್ಪನವರು ಎಷ್ಟರ ಮಟ್ಟಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀವಿ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ, ನಾನು ಆಗಲೇ ಹೇಳಿದೆ, ಎಲ್ಲವನ್ನು ಕೂಡ ನಿಭಾಯಿಸಿದಂಥ ಒಂದು ಅನುಭವ ರಾಧಾಕೃಷ್ಣ ಅವರಿಗಿದೆ. ಇನ್ನು ಪ್ರಭಾ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ, ದಾವಣಗೆರೆಯಿಂದ ಅಖಾಡಕ್ಕಿಳಿದಿರುವಂಥದ್ದು. ಮೃಣಾಲ್ ಹೆಬ್ಬಾಳ್ಕರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್. ಒಂದು ಖುಷಿ ಏನಪ್ಪ ಅಂತಂದರೆ, ಈ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಕಾಣ್ತಾ ಇದೆ ಒಂದು ಲೆಕ್ಕದಲ್ಲಿ. ಗೆಲ್ತಾರೆ ಬಿಡ್ತಾರೆ ಅದು ಬೇರೆ ವಿಚಾರ, ರಾಜಕಾರಣಕ್ಕೆ ಬರಬೇಕು. ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ, ಬೀದರ್ನಿಂದ ಕಣಕ್ಕಿಳಿದಿರುವಂಥದ್ದು. ಯಾಕಂದರೆ ಈ ಕಾಂಗ್ರೆಸ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಕಾಂಗ್ರೆಸ್ನಲ್ಲಿ ಅತ್ಯಂತ ಹೆಚ್ಚು ಜನರಿರುವಂಥದ್ದು ಈ ವಯಸ್ಸಾಗಿರುವಂಥವರು, ಜೊತೆಗೆ ಏನು ಅಂದರೆ ಈ ದೊಡ್ಡ ದೊಡ್ಡ ನಾಯಕರುಗಳು. ಈ ನಾಯಕರುಗಳನ್ನು ನಿಭಾಯಿಸುವಂಥದ್ದು ಇದೆಯಲ್ಲ, ಇದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಇದು. ಅಂಥದ್ರ ನಡುವೆ ಯುವಕರನ್ನ ಕಣಕ್ಕಿಳಿಸಿ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು CM ಅವರಿಗೆ ಅಭಿನಂದನೆಗಳು ಹೇಳಬೇಕು. ಬರಬೇಕು ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್. ಬನ್ನಿ, ಟಿಕೆಟ್ ಪಡೆದಿರುವಂಥವ್ರು ಏನು ಹೇಳ್ತಾರೆ ನೋಡೋಣ. ನನ್ನನ್ನ 5 ವರ್ಷ ಜನ ನೋಡಿದ್ದಾರೆ, ಜನಪ್ರತಿನಿಧಿಯಾಗಿ ಆಶೀರ್ವಾದ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಳೆ, ನೀನೇ ಬರಬೇಕು, ನಿನಗೆ ಆಶೀರ್ವಾದ ಮಾಡ್ತೀವಿ ಅಂತ ಎಲ್ಲಿ ಹೋದ್ರು ಸಹ ಜನರು ನನಗೆ ಹೇಳ್ತಿದ್ದಾರೆ. ತಯಾರಿ ಯಾವತ್ತೋ ಶುರು ಮಾಡಿದ್ದೀವಿ. ಇನ್ನು ಮುಂದೆ ನಾವು ಹಗಲು ರಾತ್ರಿ ಕೆಲಸ ಮಾಡಿ ನಮ್ಮ ಗೆಲುವು ಖಚಿತ ಮಾಡಿಕೊಂಡು ನಾವು ಎಲೆಕ್ಷನ್ ಕೌಂಟಿಂಗ್ ಡೇ ಎಲ್ಲರೂ ಸೇರೋಣ, ಅವತ್ತು ಸೆಲೆಬ್ರೇಟ್ ಮಾಡೋಣ. ಇವತ್ತಿನ ದಿವಸ ನಮಗೆ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಘೋಷಣೆ ಆಗಿದೆ. ಭಾಳ ಸಂತೋಷ ಆಗಿದೆ. ಇದ್ರ ಜೊತೆ ನನಗೆ ಗೊತ್ತು ಯಾವ ರೀತಿ ನಮ್ಮ ಪಕ್ಷದವರು ನನ್ನ ಮೇಲೆ ಭರವಸೆ ಇಟ್ಟು ಈ ಟಿಕೆಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ ಭರವಸೆಯನ್ನು ನಾವು ಒಳ್ಳೆ ರೀತಿಯಲ್ಲಿ ನಾನು ಕೆಲಸ ಮಾಡಿ, ಅವರ ವಿಶ್ವಾಸವನ್ನು ಏನು ನನ್ನ ಮೇಲೆ ಇಟ್ಟಿದ್ದಾರೆ ನಾನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ, ನಾನು ಜನರ ಆಶೀರ್ವಾದ ಕೂಡ ನಾನು ಗಳಿಸಿ ನಾನು ಗೆಲ್ಲುವ ಪೂರ್ತಿ ನಮಗೆ ವಿಶ್ವಾಸ ಇದೆ. ಅನೇಕ ಧ್ವನಿ ಇಲ್ಲದ ಜನಾಂಗಕ್ಕೆ, ಸಮುದಾಯಕ್ಕೆ ಧ್ವನಿ ಕೊಡುವ ಪ್ರಯತ್ನ ಮಾಡಿದೆ. ಅದರಿಂದ ಜನ ನೆನಪಿಟ್ಕೊಂಡಿದ್ದಾರೆ. ನನ್ನ ಪರಿಚಯ ಹೇಳುವಂಥ ಅಗತ್ಯ ಇಲ್ಲ, ನಾನು ಮಾಡಿದ ಕೆಲಸಗಳನ್ನೆಲ್ಲ ಪುನಃ ನೆನಪು ಮಾಡ್ಕೊಳ್ಬೇಕು. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರೇ ಸೋಷಿಯಲ್ ಮೀಡಿಯಲ್ಲಿ ಯಾವುದೇ ಕ್ಯಾಂಪೇನ್ ರನ್ ಮಾಡಿದ್ರು ಕೂಡ ಅವರು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರೆ. ಅವರ ಮನಸ್ಸಲ್ಲಿನೂ ಕೂಡ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ಒಂದು ಜಯವನ್ನು ಸಾಧಿಸಬೇಕನ್ನುವಂತಹ ಒಂದು ಮನೋಭಾವನೆಯೇ ಇರುತ್ತೆ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ದ್ಯಾಟ್ ಅವರು ಕೂಡ ಇದಕ್ಕೆಲ್ಲ ಒಂದು ಇದನ್ನು ಬಿಟ್ಟು ಎಲ್ಲರೂ ಒಟ್ಟಿಗೆ ನಾವು ಒಗ್ಗಟ್ಟಾಗಿ ಎಲೆಕ್ಷನ್ನ ಫೇಸ್ ಮಾಡ್ತೀವಿ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇದೆ ಸರ್. ಡೆಫಿನೆಟ್ಲಿ ಸರ್, ಅವ್ರು ನಮ್ಮ ಅಕ್ಕ ಇದ್ದಾಗೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನ ಹಿಡ್ಕೊಂಡು ಸಾಮಾನ್ಯ ಜನರು ಎಲ್ಲರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸೊ ಅದರಲ್ಲಿ ವಿಶೇಷವಾಗಿ ನಮ್ಮ ಅಕ್ಕವ್ರನ್ನೂ ಕೂಡ ನಾನು ಮಾತಾಡ್ತೀನಿ ಸರ್. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರೇ ಈ ಸಂಯುಕ್ತ ಅವ್ರನ್ನ ನೋಡ್ತಾ ಇದ್ವಿ, ಎಷ್ಟು ಪ್ರಬುದ್ಧತೆಯಿಂದ ಮಾತಾಡ್ತಾರೆ ನೋಡಿ. ಯಾರು ಏನೇ ಟ್ರೋಲ್ ಮಾಡಿದ್ರು ಕೂಡ ಅವ್ರು ನಮ್ಮವರೇ. ಜೊತೆಗೆ ಅಂದರೆ ವೀಣಾ ನಮ್ಮ ಅಕ್ಕ ಇದ್ದ ಹಾಗೆ ಅಂತ. ಇದು ಈ ರಾಜಕಾರಣಿಗಳ ಕುಟುಂಬದಲ್ಲಿ ಬೆಳೆದಿರುವಂಥವ್ರು ನೋಡ್ತಾ ರಾಜಕಾರಣವನ್ನು ಅರಗಿಸ್ಕೊಂಡಿರ್ತಾರೆ. ಜೊತೆಗೆ ವಿದೇಶದಲ್ಲಿ ಓದಿರುವಂಥ ಹುಡುಗಿ ಸಂಯುಕ್ತ ಈ ಬಾರಿ ಕಣಕ್ಕಿಳಿದಿರುವಂಥದ್ದು.